ಕರ್ನಾಟಕ ರಾಜ್ಯದಲ್ಲಿನ ಕೆಲ ಪೊಲೀಸ್ ಸಿಬ್ಬಂದಿಗಳು ವಾಹನ ತಪಾಸಣಾ ಪರಿಶೀಲನಾ ಸಮಯದಲ್ಲಿ ವಾಹನ ಚಾಲಕರಿಗೆ ಕಿರುಕುಳ, ಹಲ್ಲೆ, ದೌರ್ಜನ್ಯ, ಅವಮಾನ ಹಾಗೂ ಅವಾಚ್ಯ ಶಬ್ದಗಳ ಬಳಕೆ ಮಾಡಿ ಪೊಲೀಸರ ದುರ್ನಡತೆ ತೋರುತ್ತಿರುವ ಪ್ರಕರಣಗಳು ಪದೇ ಪದೇ ವರದಿಯಾಗಿತ್ತು. ಈ ಪ್ರಕರಣದಲ್ಲಿ ಸಾರ್ವಜನಿಕ ವಲಯದಲ್ಲಿ ವಾಹನ ಚಾಲನೆ ಮಾಡುವ ಎಲ್ಲಾ ರೀತಿಯ ವಾಹನಗಳ ಚಾಲಕರೊಂದಿಗೆ ಪೊಲೀಸರು ಗೌರವದಿಂದ ವರ್ತಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿನ ಸದಸ್ಯರಾದ ಮೋಹನ್ ಕುಮಾರ್ ದಾನಪ್ಪರವರು ಕರ್ನಾಟಕ ರಾಜ್ಯದ ಡಿಜಿಪಿ ಮತ್ತು ಐಜಿಪಿರವರಿಗೆ ದುರ್ನಡತೆಯ ಪೊಲೀಸರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವಂತೆ ಆದೇಶ ಮಾಡಿದಂತಹ ವಿಶೇಷ ಸುದ್ದಿ ನಿಮ್ಮ ಮುಂದೆ. ಸರ್, ಇವತ್ತು ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ತಮ್ಮ ಹತ್ರ ಒಂದು ಕೆಲವು ಕ್ಲಾರಿಫಿಕೇಷನ್ ತಾವು ಮಾಡಿದ್ವಿ, ಹೊಸ ಆದೇಶಗಳನ್ನು ಮಾಡಿದ್ವಿ. ಅದ್ರ ಬಗ್ಗೆ ಕರ್ನಾಟಕ ಜನತೆಗೆ ಅದನ್ನು ಬಹಿರಂಗಪಡಿಸ್ತಾ ಏನು ನಮ್ಮ ಬೆಂಗಳೂರು ದೂರು ಪ್ರಾಧಿಕಾರದಲ್ಲಿ ಏನಿದೆ ಅಂತೇಳಿ ತಮ್ಮನ್ನು ಮಾತಾಡ್ಸಕ್ಕೆ ಬಂದಿದ್ದೀವಿ. ತಮಗೆ ಧನ್ಯವಾದ ತಿಳಿಸ್ತೀವಿ ತಮ್ಮ ಚಾಲನೆಯಿಂದ. ಮೊದಲನೇದಾಗಿ ಈ ಒಂದು ಪ್ರಾಧಿಕಾರದ ಕಚೇರಿಗೆ ಮಾಸ್ ಟಿವಿ ವತಿಯಿಂದ ಆಗಮಿಸಿರುವ ತಮಗೆ ಮತ್ತು ಈ ಪ್ರಾಧಿಕಾರದ ಕಾರ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಶನ ಮಾಡಲು ಉದ್ದೇಶದಿಂದ ಆಗಮಿಸಿರುವ ತಮಗೆ ಹೃದಯಪೂರ್ವಕ ಸ್ವಾಗತ ಬಯಸುತ್ತೇನೆ. ಸರ್, ಹೀಗಿದ್ದಾಗ ತಾವು ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಕಚೇರಿಯಲ್ಲಿ ನೀವು ಬಂದಂತಹ ಅಲ್ಪ ಕಾಲದಲ್ಲಿ ಬಹಳ ಹೆಸರು ಮಾಡಿದ್ದೀರಿ. ಹೇಗಾಯ್ತು ಸರ್? ಯಾವ ರೀತಿ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಬಂದ ತಕ್ಷಣ ಹೆಸರು ಮಾಡಿದ್ವಿ ಅನ್ನೋದಕ್ಕಿಂತ ಮೊದಲನೇದಾಗಿ ಯಾವುದೇ ಸೇವೆ ಮಾಡಬೇಕು ಅಂತಂದ್ರೆಗಿನ ಮಾನವೀಯತೆ ಅನ್ನೋವಂಥದ್ದು ಹೃದಯದಲ್ಲಿರಬೇಕು. ಆಮೇಲೆ ಆ ಕಷ್ಟ ನೋವುಗಳನ್ನು ಅನುಭವಿಸ್ಕೊಂಡು ಬಂದಾಗ ಮಾತ್ರ ನಾವು ಏನಾದರೂ ಒಂದು ಸಾಮಾಜಿಕ ನಾಗರಿಕ ವಲಯಕ್ಕೆ ಕೊಡುಗೆ ನೀಡೋದಕ್ಕೆ ಸಾಧ್ಯ. ಹಾಗಾಗಿ ಹಿಂದೆ ನನ್ನ ತಂದೆಯವರು ಒಬ್ಬ ಹುಟ್ಟು ಹೋರಾಟಗಾರರು. ಅವರನ್ನು ನೋಡಿಕೊಂಡು ಬೆಳೆದಂಥ ನಾನು ಸುಮಾರು 15 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ರಾಜ್ಯದಲ್ಲಿ ಪ್ರತಿಭಟನೆ, ಸಾರ್ವಜನಿಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಈ ಹಿಂದೆ ಅನುಭವಿಸಿದಂಥ ನೋವುಗಳನ್ನು ಇವತ್ತು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನೀಡಬೇಕಾದ ಕೊಡುಗೆಗಳನ್ನು ಅಧಿಕಾರದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋ ಬದಲಾವಣೆ ಅದು ಹೃದಯದಿಂದ ಬಂದಂಥ ಕೆಲಸ. ಹಾಗಾಗಿ ಮಾಡುವ ಕೆಲಸಗಳೆಲ್ಲವೂ ಸಾರ್ವಜನಿಕ ದೃಷ್ಟಿಯಿಂದ ಸರಿಯಾಗಿದೆ. ಹಾಗಾಗಿ ಸಾರ್ವಜನಿಕರು ಇಷ್ಟಪಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಬೇಕಾದಂಥ ಆದೇಶಗಳು ಇಲಾಖೆಯಿಂದ ಹೊರ ಬರ್ತಾಯಿದೆ. ಅದು ರಾಜ್ಯ ಪ್ರಾಧಿಕಾರಗಳು, ಪೊಲೀಸ್ ದೂರು ಪ್ರಾಧಿಕಾರ ಸಂಬಂಧಿಸಿದ ಸಕ್ಷಮ ಇಲಾಖೆಗಳಿಂದ ಸೂಕ್ತವಾದ ಆದೇಶಗಳನ್ನು ಕಾಲಕ್ಕೆ ಹೊರಡಿಸುತ್ತಾನೆ ಬಂದಿದೆ. ಹಾಗಾಗಿ ಪ್ರಾಧಿಕಾರ ಮತ್ತು ಪ್ರಾಧಿಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ನಾವುಗಳು ಕೆಲವು ಜನಗಳಿಗೆ ಪರಿಚಿತರಾಗಿದ್ದೇವೆ ಸರ್. ಹೀಗಿದ್ದಾಗ ನಿಮ್ಮ ಇಲಾಖೆಯಲ್ಲಿ ತಪ್ಪು ಮಾಡಿದ ಪೊಲೀಸರ ಮೇಲೆ ನಾಗರಿಕರು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತ ಮುಂಚೆಯಲ್ಲಿ ಬರ್ತಾರೆ. ಯಾಕೆಂದ್ರೆ ನಮ್ಮ ಪೊಲೀಸ್ ಪ್ರಾಧಿಕಾರ ಇದೆ ಅಂತೇಳಿ ಒಂದು ನಂಬ್ಕೊಂಬರ್ತಾರೆ. ಹೀಗಿದ್ದಾಗ ಸಮಯ ವಿಳಂಬ ಆಗೋದಿಲ್ವೇ? ಕಾನೂನು ಪರವಾಗಿ ಒಬ್ಬ ನಾಗರಿಕರ ಮೇಲೆ ಯಾರೇ ತಪ್ಪು ಮಾಡಿದ್ರು ಏಕಾಏಕಿ ನ್ಯಾಯಾಲಯದಲ್ಲಿ ದೂರು ದಾಖಲೆ ಮಾಡ್ಬೋದಲ್ಲ. ಅದು ಯಾವ ಥರ ನೀವು ಒಂದು ಇಲಾಖೆ ಮಾಡ್ಕೊಂಡಿದ್ದೀರಿ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಸಾರ್ವಜನಿಕರಿಗೆ ಅಂದ್ರೆಗಿನ ಪೊಲೀಸ್ ದೂರು ಪ್ರಾಧಿಕಾರ ಅಂತಂದ್ರೆಗಿನ ಪೊಲೀಸ್ನವರು ಒಂದು ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲೈಂಗಿಕ ಕಿರುಕುಳ ಮತ್ತು ಲಾಕಪ್ನಲ್ಲಿ ಆಗುವಂಥ ಡೆತ್ಗಳಿಗೆ ಸಂಬಂಧಿಸಿದಂಥ ವ್ಯಾಪ್ತಿಯನ್ನು ಹೊಂದಿರುತ್ತೆ ಅಧಿಕಾರ ವ್ಯಾಪ್ತಿಯಲ್ಲಿ. ಇದರಲ್ಲಿ ಸಾರ್ವಜನಿಕರು ಪೊಲೀಸ್ ಠಾಣೆಗಳಿಗೆ ತಮ್ಮ ಯಾವುದೇ ಒಂದು ದೌರ್ಜನ್ಯ, ದಬ್ಬಾಳಿಕೆ ವಿರುದ್ಧ ಠಾಣೆಗೆ ದೂರು ಕೊಡಲು ಹೋದಂಥ ಸಂದರ್ಭದಲ್ಲಿ ಠಾಣೆಯ ಅಧಿಕಾರಿಗಳು ಯಾವುದೇ ರೀತಿ ದೂರನ್ನು ಸ್ವೀಕರಿಸದೇ ಇದ್ದಲ್ಲಿ ಅಥವಾ ದೂರನ್ನು ಪಡೆದುಕೊಳ್ಳೋದಕ್ಕೆ ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸೋದಕ್ಕೆ ಇದು ಒಂದು ಪ್ರಾಧಿಕಾರ ಸರ್. ಇದರಲ್ಲಿ ಈ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ವ್ಯಾಪ್ತಿಗಳು ತಮಗೆ ಈ ಮೂಲಕ ತಿಳಿಸೋದೇನೆಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಅಂದರೆ ರಾಜ್ಯದಲ್ಲಿ ಹೆಡ್ ಕ್ವಾರ್ಟರಲ್ಲಿ ಪ್ರಸ್ತುತ ಇದು ಕಾರ್ಯನಿರ್ವಹಿಸುತ್ತೆ. ಇದರ ಕೆಳಗಡೆ 31 ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತಿರುತ್ತದೆ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅಡಿಷನಲ್ ಎಸ್ ಪಿಯಿಂದ ಅಂದ್ರೆಗಿನ ಅಡಿಷನಲ್ ಎಸ್ ಪಿಗಿಂತ ಉನ್ನತ ಹುದ್ದೆ, ಪೊಲೀಸ್ ಅಧಿಕಾರಿ ಉನ್ನತ ಹುದ್ದೆ ಎಲ್ಲಿವರೆಗಿದೆ ಅವರು ನಮ್ಮ ರಾಜ್ಯ ಪೊಲೀಸ್ ದೂರುಗಳ ವ್ಯಾಪ್ತಿಗೆ ಬರುತ್ತದೆ. ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು DYSP ಹಂತದ ರ್ಯಾಂಕ್ನ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾ ಮಟ್ಟದ ದೂರು ಪ್ರಾಧಿಕಾರ
ಅವರ ಪ್ರಕರಣಗಳ ದೂರುಗಳನ್ನು ಸ್ವೀಕರಿಸಿ ಸೂಕ್ತ ವಿಚಾರಣೆ ಕೈಗೊಂಡು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದೇ ರೀತಿ ಸರ್ಕಾರಕ್ಕೂ ಕೂಡ ಶಿಫಾರಸು ಮಾಡುತ್ತೆ ಸರ್. ಸರ್ ಹೀಗಿದ್ದಾಗ ಪೊಲೀಸವ್ರ ಮೇಲೆ ಕೇಸ್ ಮಾಡ್ತೀರಾ ಅಂದರೆ ಅವ್ರ ಮೇಲೆ 17A ಫಾರ್ಮ್ ತೊಗೊಬನ್ನಿ, ಪೊಲೀಸ್ ಪರ್ಮಿಷನ್ ತೊಗೊಬನ್ನಿ ಅಂತಾರೆ. ಇದನ್ನು ನೀವೇ ಕೊಡ್ತೀರಾ ಸರ್? ಇದ್ರ ಬಗ್ಗೆ ಏನು? ನಮ್ಮಲ್ಲಿ ಯಾವುದೇ ರೀತಿ ಫಾರ್ಮಾಲಿಟೀಸ್ ಇರೋದಿಲ್ಲ ಸರ್. ಯಾವುದೇ ಫಾರಮ್ ತರೋದಕ್ಕೆ ಇರೋದಿಲ್ಲ. ಯಾವುದೇ ರೀತಿ ಠಾಣೆಗೆ ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದಾಗ ಯಾವ ರೀತಿಯಲ್ಲಿ ಒಂದು ವೈಟ್ ಶೀಟಲ್ಲಿ ಬರ್ಕೊಂಡೋಗಿ ದೂರು ಕೊಡ್ತೀರೋ ಅದೇ ಪ್ರಕ್ರಿಯೆ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಇಂಥದ್ದೇ ಫಾರ್ಮೆಟಲ್ಲಿ ಕೊಡಬೇಕು, ಇದು ಹಿಂಗೆ ಕೊಡಬೇಕು, ಇದೇ ರೀತಿಲಿ ಕೊಡಬೇಕು ಅನ್ನೋದು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೀವು ಒಂದು ವೈಟ್ ಶೀಟಲ್ಲಿ ಬರ್ಕೊಂಬಂದು ನಿಮಗೆ ಅದು ಅನ್ಯಾಯದ ಬಗ್ಗೆ ದೂರು ಕೊಟ್ಟರಿಗಿನ ನಾವು ಸೂಕ್ತ ವಿಚಾರಣೆ ತೊಗೊಳ್ತೀವಿ. ಇದರಲ್ಲಿ ಯಾವುದೇ ರೀತಿ ಫಾರ್ಮೆಟ್ ಮಾಡ್ಕೊಂಡಿಲ್ಲ ನಾವು. ತಾವು ಇತ್ತೀಚೆಗೆ ಪೊಲೀಸರಿಗೆ ನಾಗರಿಕರು ವಾಹನ ಚಲಾಯಿಸುವಾಗ ವಾಹನ ತಪಾಸಣೆ ಪರಿಶೀಲಿಸುವ ಸಮಯದಲ್ಲಿ ನಾಗರಿಕರಿಗೆ ಪೊಲೀಸರು ಅವೇ ಶಬ್ದಗಳಿಂದ ಬೈತಾರೆ, ಪೊಲೀಸರು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಅಂತೇಳಿ ಈ ತಿಂಗಳಲ್ಲಿ ಒಂದು ಆದೇಶ ಮಾಡಿದ್ರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಎಸ್ ಸರ್. ಈಗ ಏನಾಗ್ತದೆ, ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂದ್ರೆಗಿನ ಈಗ ಕೆಳಗಡೆ ಪೊಲೀಸ್ಲಿಂದ ಹಿಡಿದು DYSP ತನಕ ಸಾರ್ವಜನಿಕ ವಲಯದಲ್ಲೇ ಇರ್ತಾರೆ. ಪ್ರತಿನಿತ್ಯ ಸಾರ್ವಜನಿಕರ ಜೊತೆ ಸಂವಹನ ನಡೆಯುತ್ತೆ. ಯಾಕಂದರೆ ದೂರು ಕೊಡೋದಕ್ಕೆ ಕೆಳಗಿನ ಹಂತದಲ್ಲೇ ಅಧಿಕಾರಿಗಳನ್ನೇ ಸಂಪರ್ಕಿಸ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಇವತ್ತು ವಾಹನ ತಪಾಸಣೆ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಸಿಬ್ಬಂದಿಗಳು ಏನಾಗ್ತದೆ ಮಿತಿಮೀರಿ ವರ್ತನೆಗಳಾಗ್ತಾ ಇರುತ್ತೆ. ಯಾಕಂದರೆ ಇವತ್ತು ಡ್ರೈವರ್ ಏರಿ ಬಂದು ಅಥವಾ ಪೊಲೀಸ್ನವರು ಏನೋ ಅವರು ದುರ್ವರ್ತನೆ ತೋರಿದ್ರು. ಬಟ್ ಈ ಸಣ್ಣ ಪುಟ್ಟ ದುರ್ವರ್ತನೆಗಳು ಏನಾಗ್ತಾಯಿದೆ, ಎಂಟೈರ್ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗ್ತಾಯಿದೆ. ಬಟ್ ಯಾರು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ, ಅದಕ್ಕೆ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಹೆಮ್ಮೆ ಇದೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಕೆಲವು ಸಿಬ್ಬಂದಿಗಳು ಮಾಡೋ ದುರ್ವರ್ತನೆ ಇವತ್ತು ರಾಜ್ಯ ಪೊಲೀಸ್ ಇಲಾಖೆಗೆ ಅಪಕೀರ್ತಿ ತರುವಂಥ ಒಂದು ದುರ್ನಡತೆಗಳು ಇತ್ತೀಚೆಗೆ ಆಗ್ತಾಯಿದೆ. ಸೊ ಅದನ್ನು ಸಂಪೂರ್ಣವಾಗಿ ಒಂದು ಕಡಿವಾಣ ಹಾಕೋದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಏನು ಆರೋಪಿಸ್ತಾ ಇದ್ದಾರೆ, ಪೊಲೀಸ್ ಅಂದ್ರಿಗೆ ನಾವು ಸಾರ್ವಜನಿಕರಿಗೆ ದಬ್ಬಾಳಿಕೆ ಮಾಡುತ್ತೆ, ದೌರ್ಜನ್ಯ ಮಾಡುತ್ತೆ, ಈ ಒಂದು ಅಪಕೀರ್ತಿಯಿಂದ ಹೊರಬರಬೇಕನ್ನೋ ಉದ್ದೇಶ ನಮ್ಮಲ್ಲಿದೆ. ಹಾಗಾಗಿ ಯಾವುದೇ ವಾಹನ ತಪಾಸಣೆ ಪರಿಶೀಲನೆ ಮಾಡಬೇಕಾದ ಸಂದರ್ಭದಲ್ಲಿ ನಿಯಮದಲ್ಲಿ ಏನಿದೆ ಅದೇ ರೀತಿಯಲ್ಲಿ ಪರಿಶೀಲನೆ ಮಾಡಲಿ. ಯಾವುದೇ ನಿಯಮ ಬಾಹಿರವಾಗಿ ಅವರು ವಾಹನ ಚಲಾಯಿಸಿದ್ರೆ ಅದರ ಕಾನೂನಿನ ಅಡಿಯಲ್ಲಿ ಏನು ಕ್ರಮ ತಗೋಬೇಕು ಅದು ತಗೊಳ್ಳೋಣ. ಅದನ್ನು ಮೀರಿ ನಾವು ನಮ್ಮ ಶಿಸ್ತಿನ ಇಲಾಖೆಯಲ್ಲಿ ನಾವು ಅವ್ರ ಮೇಲೆ ಕೆಟ್ಟ ಶಬ್ದಗಳಿಂದ ಬೈಯುವಂಥದ್ದು, ಅನುಚಿತ ವರ್ತನೆ, ಅವಹೇಳನಕಾರಿಯಾಗಿರೋದು, ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಇದು ನಮ್ಮ ಇಲಾಖೆಗೆ ಒಂದು ಕೆಟ್ಟ ಕಪ್ಪು ಚುಕ್ಕಿ ಆಗ್ತದೆ. ಇದು ಆಗಬಾರ್ದು ಅನ್ನೋದು ನಮ್ಮ ಇಲಾಖೆ ಮುಖ್ಯ ಉದ್ದೇಶ ಸರ್. ಹಾಗಾಗಿ ನಾನು ಇತ್ತೀಚೆಗೆ ಪ್ರಾಧಿಕಾರದ ವತಿಯಿಂದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಇವರಿಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರ ಬರೆದಿದ್ದೀನಿ. ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಇಂಥ ದುರ್ನಡತೆಗಳು ಮತ್ತೊಮ್ಮೆ ಪುನರಾವರ್ತಿತವಾಗಬಾರ್ದು, ಇದಕ್ಕೆ ಕಡಿವಾಣ ಹಾಕಿ ಅಂತಂತೇಳಿ DG ಅವರಿಗೆ ಒಂದು ನಿರ್ದೇಶನ ನೀಡಿದೆ ಸರ್. ತಮ್ಮ ಒಂದು ಇಲಾಖೆ ಟ್ರಾಫಿಕ್ ಅವ್ರಿಗೆ ಸಂಬಂಧಪಡುತ್ತಾ ಅಥವಾ ಲಾ ಆ್ಯಂಡ್ ಆರ್ಡರ್ ಇದಕ್ಕೆ ಮಾತ್ರ ಸಂಬಂಧಪಡುತ್ತಾ ಸರ್? ನಮ್ಮಲ್ಲಿ ಪೊಲೀಸ್ ಇಲಾಖೆ ಅಂತ ಅಷ್ಟೇ ಇರುತ್ತೆ ಸರ್. ಅದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಭಾಗಗಳು ಹಲವಾರು ಇದೆ. ಟ್ರಾಫಿಕ್ ಪೊಲೀಸ್ ಅಂತ ಇದೆ, ಲೋಕಾಯುಕ್ತ ಅಂತ ಇದೆ, ಆಮೇಲೆ ನಮ್ಮಲ್ಲಿ ಆಂತರಿಕ ಭದ್ರತೆ ಅಂತ ವಿಭಾಗ ಇದೆ, ಆಮೇಲೆ L&O ಅಂತ ಇರುತ್ತೆ. ಇದರಲ್ಲಿ ವಿಭಾಗಗಳು ಬೇರೆ ಬೇರೆ. ಬಟ್ ನೇಮಕಾತಿ ನಡೆಯೋದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತಲೇ ಆಗಿರುತ್ತೆ. ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡೋ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆರೋಪ ಬಂದರೆ ಕಡ್ಡಾಯವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರನೇ ವಿಚಾರಣೆ ಮಾಡುತ್ತೆ ಸರ್. ಹೌದು ಸರ್. ಟ್ರಾಫಿಕ್ ಪೊಲೀಸ್ ಕೂಡ ನಮ್ಮದೇ ಪೊಲೀಸ್ ಇಲಾಖೆಯಲ್ಲಿ ಅದೊಂದು ವಿಭಾಗ, ಸಂಚಾರ ನಿಯಂತ್ರಣ ಮಾಡೋದಕ್ಕೆ ಅದೊಂದು ವಿಭಾಗ ಇರುತ್ತೆ ಸರ್. ತಮ್ಮ ಇಲಾಖೆಯಲ್ಲಿ ಇದುವರೆಗೂ ತುಂಬ ಜನ ಪೊಲೀಸ್ ದೂರು ಪ್ರಾಧಿಕಾರ ಮೆಟ್ಲತ್ತಿದ್ದಾರೆ. ಹೀಗಿದ್ದಾಗ ನೀವು ಸಂಬಂಧಪಟ್ಟ ಏನು ತುಮಕೂರು ಕಮಿಷನ್ ಫೈಲ್ ಕಳಿಸ್ತೀರಾ, ಬೆಂಗಳೂರು ಕಮಿಷನ್ ಫೈಲ್ ಕೊಟ್ಟು ಸುಮ್ಮನಾಗ್ತೀರಾ? ಏನಾದ್ರು ಸಂಬಂಧಪಟ್ಟಂಥ ಕಮಿಷನ್ ವರದಿ ಬಂದಮೇಲೆ ಅದನ್ನೇ ಫೈನಲ್ ಅಂತ ಪರಿಗಣಿಸ್ತೀರಾ ಅಥವಾ ಅದನ್ನೇ ತನಿಖೆ ಮಾಡಿ ಜನಗಳಿಗೆ ಒಂದು ನ್ಯಾಯ ಕೊಡಿಸುತ್ತೀರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಕೇವಲ ಪೊಲೀಸ್ನವ್ರ ವರದಿ ಮೇಲೆ ಅಂತಿಮವಾಗಿ ನಡೆಯೋದಿಲ್ಲ ಸರ್. ಇದೊಂದು ಸಿವಿಲ್ ನ್ಯಾಯಾಲಯದ ಪ್ರಕ್ರಿಯೆಗಳಂತೆಯೇ ಹೊಂದಿದೆ. ಮೊದಲನೇದಾಗಿ ದೂರು ಸಲ್ಲಿಸಿದಂಥ ನಾಗರಿಕರ ದೂರನ್ನು ನಾವು ಸ್ವೀಕಾರ ಮಾಡಿ ನಂತರ ಒಂದು ಹಿಯರಿಂಗ್ ಡೇಟನ್ನು ನಾವು ವಿಚಾರಣೆ ದಿನಾಂಕವನ್ನು ನಿಗದಿಪಡಿಸಿ ಅವರಿಂದ ನಂತರ ಯಾರು ಆರೋಪಿಗಳಿರ್ತಾರೆ ಅವರಿಗೆ ದೂರುದಾರರ ಪ್ರತಿಯನ್ನು ಕಳಿಸಿ ಈ ದೂರಿಗೆ ನಿಮ್ಮ ವರದಿಯನ್ನು ನೀಡಿ ಅಂತ ಕೇಳ್ತಾ ಇದ್ದೀವಿ. ವರದಿ ಬಂದ ನಂತರ ಮತ್ತೆ ನಾವು ದೂರುದಾರರಿಗೆ ಪೊಲೀಸ್ ವರದಿಯನ್ನು ಕೊಡ್ತೀವಿ. ಅದರಿಂದ ಅವರು ಪ್ರತಿ ಹೇಳಿಕೆ ಮತ್ತು ಅವರು ಆರೋಪ ಮಾಡಿ ಏನು ಪೊಲೀಸ್ನವ್ರು ಕೊಟ್ಟಿರೋಂಥ ವರದಿಗೆ ಇವರಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳಿತ್ತು ಅಂತಂದ್ರೆಗಿನ ಅದನ್ನು ಮತ್ತು ನಮಗೆ ತಾವು ಪ್ರತಿ ಹೇಳಿಕೆ ಕೊಡೋದಕ್ಕೆ ಅವಕಾಶ ಕೊಡ್ತೀವಿ. ಅವಕಾಶ ಕೊಟ್ಟ ನಂತರ ಸಿವಿಲ್ ಪ್ರಕ್ರಿಯೆ ಹೇಗೆ ನಡೀತದೆ ಅದೇ ರೀತಿ ವಾದ ವಿವಾದಗಳನ್ನು ನಡೆಸಿ ಅಂತಿಮವಾಗಿ ಪ್ರಾಧಿಕಾರದಿಂದ ಸೂಕ್ತ ಆದೇಶ ಕೈಗೊಳ್ಳುತ್ತೆ ಸರ್. ಬಟ್ ಯಾವುದೇ ರೀತಿ ಪೊಲೀಸರ ವರದಿ ಅನುಸಾರವಾಗಿ ನಾವು ಯಾವುದೇ ರೀತಿ ಆದೇಶ ಹೊರಡಿಸೋದಿಲ್ಲ ಸರ್. ಇದರಲ್ಲಿ ಸಿವಿಲ್ ಪ್ರಕ್ರಿಯೆ ಹೇಗೆ ಸಿವಿಲ್ ನ್ಯಾಯಾಲಯ ಪ್ರಕ್ರಿಯೆ ಅಂತಲೇ ಇದು ಒಂದು ಕ್ರಮಬದ್ಧವಾಗಿ ನಡೆಯುತ್ತೆ ಸರ್. ಹೀಗಿದ್ದಾಗ
ಇಲ್ಲಿಂದ ಏನು ಕರ್ನಾಟಕದ ಪೊಲೀಸ್ ದೂರು ಪ್ರಾಧಿಕಾರ ಇದೆ, ದೂರು ಕಟ್ತಕ್ಕಂಥ ವಿಳಾಸ ಆಗ್ಬೋದು ಅಥವಾ ಕೃತ್ಯ ನಡೆತಕ್ಕಂಥ ಒಂದು ಸ್ಥಳ ಆಗ್ಬೋದು, ಸಂಬಂಧಪಟ್ಟ ಕಮಿಷನರ್ ಕಳಿಸ್ಕೊಡ್ತೀರಾ. ಕಮಿಷನರ್ ಕಳಿಸಿದ್ಮೇಲೆ ಅವರು ತಮಗೆ ಆದಂಥ ಡಿ ಸಿ ಒಂದು ಉನ್ನತ ಅಧಿಕಾರಿ ಇರ್ತಾರೆ, ಡಿ ಸಿ ಕೆಳಗೆ IPS ಆಫೀಸರ್ಸ್ ಏನೋ ಕಮಿಟಿ ಇದೆಯಾ, ಈ ಪ್ರತಿ ಒಂದು ಜಿಲ್ಲೆಯಲ್ಲಿ ಕಮಿಟಿ ಇದೆಯಾ, ಯಾವ ಥರ ಕಮಿಟಿ ಇದೆ ಅಂತ ತಿಳಿಸ್ಕೊಡಿ ಸರ್. ಇದು ದೂರು ಪ್ರಾಧಿಕಾರದಲ್ಲಿ ಸರ್ ಪ್ರತಿ ದೂರು ಪ್ರಾಧಿಕಾರ ಅಂದರೆ ಈಗ ನಮ್ಮಲ್ಲಿ ಏನಾಗುತ್ತೆ PC ಇಂದ DVSP ತನಕ ಬಂದಂಥ ದೂರುಗಳು, ಯಾಕಂದರೆ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಅದರ ವ್ಯಾಪ್ತಿ ಅಧಿಕಾರ ವ್ಯಾಪ್ತಿ ಇದೆ, ಅಂಥ ಅಧಿಕಾರಿಗಳನ್ನು ಜಿಲ್ಲಾ ಆಯಾ ಪ್ರಾಧಿಕಾರಗಳನ್ನೇ ನಿರ್ವಹಿಸಬೇಕು ಅನ್ನೋದಿದೆ. ಬಟ್ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಏನಿದೆ, ಅಡಿಷನಲ್ SP ಆ್ಯಂಡ್ ಅಬೋ ಅಂತ ಇದೆ. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಿಂತ ಅಲ್ಲಿಂದ ಮೇಲ್ಮಟ್ಟದ ಅಧಿಕಾರಿಗಳು ಎಲ್ಲಿ ತನಕ ಇರುತ್ತಾರೋ ಅಲ್ಲಿ ತನಕ ಬರುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಒಂದು ವಿಚಾರಣೆ ಕೈಗೊಳ್ಳುವಂಥ ಪ್ರಾಧಿಕಾರ ಇದು. ಇಲ್ಲಿ ಸರ್ ಕ್ವಶನ್ ಇಲ್ಲ ಸರ್. ಈಗ ನಾನು ತಮ್ಮ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಪೊಲೀಸ್ ದೂರು ಪ್ರಾಧಿಕಾರ ಇದರಲ್ಲಿ ಸಂಬಂಧಪಟ್ಟ DCಗಳು ಒಂದು ಹೊಣೆಗಾರಿಕೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಹೇಳ್ತೀವಿ ಸರ್. ಹೊಣೆಗಾರಿಕೆ ಅನ್ನೋದಕ್ಕೆ ಏನಾಗುತ್ತೆ, ಜಿಲ್ಲಾ ಮಟ್ಟದ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಆಯಾ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿನ SPಗಳು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಅಲ್ಲಿ ಸಿವಿಲ್ ಸರ್ವಿಸಿಂದ ಒಬ್ಬರು ಮೆಂಬರ್ ಇರ್ತಾರೆ, ಒಬ್ಬರು ಸಿವಿಲ್ ಸೊಸೈಟಿಯಿಂದ ಒಬ್ಬರು ಮೆಂಬರ್ ಇರ್ತಾರೆ. ಅಲ್ಲಾದರೂ ಕೂಡ 4 ಜನ ಸೇರಿಸಿಕೊಂಡೇ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ವಿಚಾರಣೆ ಮಾಡಬೇಕು. ಈಗ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಹೇಗೆ ವಿಚಾರಣೆ ಮಾಡ್ತದೋ 5 ಸದಸ್ಯರ ಒಬ್ಬ ಚೇರ್ಮನ್ನು ಮತ್ತು 4 ಸದಸ್ಯರ ಒಂದು ಪ್ರಾಧಿಕಾರ ರಚನೆ ಏನಿದೆ, ಇದರಂತೆಯೇ ಜಿಲ್ಲಾ ಮಟ್ಟದಲ್ಲಿ ಇದಿರುತ್ತೆ. ಯಾವುದೇ DC ವರದಿ ಅಥವಾ DC ಹೊಣೆ ಅಂತ ಬರೋದಿಲ್ಲ ಸರ್ ಇದರಲ್ಲಿ. ಸರ್ ಹೀಗಿದ್ದಾಗ ನಮಗೆ ಈ ಬೆಳಗ್ಗೆ ಮಾಹಿತಿ ಬಂತು, ಇಲ್ಲಿಂದ ತಾವು ಸಂಬಂಧಪಟ್ಟ ಒಂದು ಕಮಿಷನ್ ಕಳಿಸ್ಕೊಡ್ತೀರಾ. ಕಮಿಷನರ್ ಅವ್ರಿಗೆ ಒಂದು ಕಮಿಟಿ ಇರ್ತಕ್ಕಂಥ DCಗೆ ಹೋಗ್ತಿದ್ದೆ, DCಯಿಂದ ಒಂದು ಫೋನ್ ಅಪಾಯಿಂಟ್ಮೆಂಟ್ ತೊಗೊಂಡು ಅಥವಾ ಪತ್ರ ಬರೆದು ಒಂದು ಕೇಸ್ಗೆ ನಿಗದಿ ಫಿಕ್ಸ್ ಮಾಡ್ತೀರಾ. ಅದು ಕಾನೂನು ರೂಪ ಪೂರ್ಣ. ಹೀಗಿದ್ದಾಗ ಈ ಆರೋಪಿತರು ಏನು DC ಕೊಡ್ತಾರೆ, DCಯಿಂದ ಮಾಹಿತಿ ಲೀಕ್ ಆಗ್ತಾ ಇದೆ, ಅದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಎಸ್ಕೇಪ್ ಆಗಲಿಕ್ಕೆ ಅಥವಾ ಸಂಚ್ ಮಾಡಲಿಕ್ಕೆ ಸಮಯಾವಕಾಶ ಇದೆ ಅಂತೇಳಿ ನಾವು ಮಾಹಿತಿ ಬಂತು. ಇದ್ರ ಬಗ್ಗೆ ಏನಾದರೂ ಹೇಳ್ತೀವಿ? ಇದೆಲ್ಲ ಯಾರು ಆರೋಪ ಮಾಡಿದರೆ ಅದು ಸುಳ್ಳು ಆರೋಪ ಅಂತ ಸುಳ್ಳು ಆರೋಪ ಸರ್. ಯಾಕಂದರೆ ಅದೇ ರೀತಿ ಇರೋದಿಲ್ಲ. ಯಾಕಂದರೆ ಇಲ್ಲಿ ಫೈಲಿಂಗ್ ಆದಮೇಲೆ ಸಿವಿಲ್ ಕೋರ್ಟ್ಗಳಲ್ಲಿ ನಾವು ಯಾವ ಥರ ಫೈಲಿಂಗ್ ನಡೀತಿದ್ದೋ ಅದೇ ರೀತಿ ಇರ್ತದೆ. ಇಲ್ಲಿ ಯಾರಿಗೂ ಅವಕಾಶ ಕೊಡುವಂಥದ್ದು ಇರೋದಿಲ್ಲ, ಯಾವುದೇ ಮಾಹಿತಿ ಲೀಕ್ ಆಗುವಂಥದ್ದು ಇರೋದಿಲ್ಲ. ದೂರು ಕೊಟ್ಟ ನಂತರ ಕಾನೂನು ಪ್ರಕ್ರಿಯೆ ಏನಾಗ್ತದೆ, ಫೈಲ್ ಪುಟಪ್ ಆಗಬೇಕು, ನಂಬರ್ ಬರಬೇಕು, ನಂಬರ್ ಆದ ನಂತರ ವಿಚಾರಣೆ ದಿನಾಂಕ ನಿಗದಿಪಡಿಸಬೇಕು. ನಿಗದಿಪಡಿಸಿದಾಗ ಅವರಿಗೆ ದೂರುದಾರರಿಗೆ ಮತ್ತು ಪ್ರತಿವಾದಿಗಳಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಅದೇ ರೀತಿ ಬರ್ತದೆ ಸರ್. ಇಲ್ಲಿ ಯಾವುದೇ ರೀತಿ ಯಾರಿಗೂ ಸಪೋರ್ಟ್ ಮಾಡೋವಂಥದ್ದಾಗಲಿ, ಯಾವುದು ಆರೋಪಿಗಳಿಗೆ ಅವ್ರನ್ನ ಬಚಾವಾಗೋದಕ್ಕೆ ಯಾವುದೇ ರೀತಿ ದಾರಿ ಮಾಡಿಕೊಡೋದಿಲ್ಲ ಸರ್. ಯಾಕಂದರೆ ಇದು ಸಿವಿಲ್ ಕೋರ್ಟ್ ಪ್ರಕ್ರಿಯೆ ಹೊಂದಿದಾಗ ಆ ಥರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದು ಒಂದು ಅರೆನ್ಯಾಯಿಕ ಒಂದು ವ್ಯಾಪ್ತಿ ಹೊಂದಿರುವಂಥದ್ದು ಸರ್. ಹೀಗಿದ್ದಾಗ ತಾವು ಹೇಳಿದ್ರಿ ನಮ್ಮ ಕಮಿಷನ್ ಕಡೆಯಿಂದ DC ಇರ್ತಾರೆ ಅಂತೇಳಿ. ಒಂದು ವೇಳೆ ಅಲ್ಲಿ ಏನೋ ಒಂದು DC ಸಂಬಂಧಪಟ್ಟ ಒಂದು DC ಕಡೆಯಿಂದ ಒಂದು ಕಮಿಟಿ ಇರ್ತದೆ, ಬೆಂಗಳೂರು ನಗರ ಅಂದ್ಕೊಳ್ಳಿ ಸರ್. ನಗರದಲ್ಲಿ ಒಂದು ತೀರ್ಮಾನ ಬಂತು, ಅದು ಅವರೇ ಅದಕ್ಕೆ ಜಡ್ಮೆಂಟ್ ಪಾಸ್ ಮಾಡ್ತಾರಾ ಅಥವಾ ಅದನ್ನು ನಿಮಗೆ ಕೊಡ್ತಾರಾ ಸರ್? ಇಲ್ಲ ಸರ್, ಜಿಲ್ಲಾ ಮಟ್ಟದಲ್ಲಿರುವಂಥ ಪ್ರಾಧಿಕಾರ ಜಿಲ್ಲಾ ಹಿಂದೆ ಹೇಳಿದಂತೆ PC ಇಂದ ಹಿಡಿದ DVSP ತನಕ ಬರುವಂಥ ಯಾವುದೇ ದೂರುಗಳಿತ್ತು ಅಂದರೆ ವಿಚಾರಣೆ ಕೈಗೊಂಡು ಅಂತಿಮ ಆದೇಶನ ಅವರೇ ಹೊರಡಿಸ್ಬೇಕಾಗುತ್ತೆ ಸರ್. ಅವ್ರಿಗೆ ಕೊಟ್ಟಂಥ ಕಾನೂನಡಿಯಲ್ಲಿ ಪ್ರಾಧಿಕಾರದಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಅವ್ರಿಗೆ ಕೊಟ್ಟಂಥ ಅಧಿಕಾರ ಅದು ಅವರೇ ನಿರ್ವಹಿಸಬೇಕಾಗುತ್ತೆ ಸರ್. ಸರ್ ತಾವು ಹೇಳಿದ್ರಿ ಅಧಿಕಾರ ಅಂದರೆ ಏನು, ಒಂದು ಯಾರೊಬ್ಬ ಪೊಲೀಸ್ ಆಫೀಸ್ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಎಲ್ಲಿವರೆಗೂ ಇದೆ ಸರ್? ಬರೀ ಅವ್ರಿಗೆ ದಂಡ ಹಾಕ್ತೀರಾ? ಇಲ್ಲ ಸರ್, ದಂಡ ಅಂತ ಬರೋದಿಲ್ಲ ಸರ್. ಆಯಾ ತಪ್ಪಿಗೆ ಅನುಸಾರವಾಗಿ ನಿಗದಿಪಡಿಸಲಾಗುತ್ತದೆ. ಈಗ ನಾವು ಹೇಳಿದ್ವಿ, ಈಗ PC ಇಂದ ಹಿಡಿದು DVSP ತನಕ ಜಿಲ್ಲಾ ಪ್ರಾಧಿಕಾರನೇ ತೊಗೋಬೇಕಂತ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಗಂಭೀರ ದುರ್ನಡತೆ ಅಂತ ತೋರಿಸಿದಂಥದ್ದಲ್ಲಿ ಅಥವಾ ಲಾಕಪ್ ಡೆತ್ ಅಂತ ಇದು ಇಶ್ಯೂನಲ್ಲಿ ಭಾಗವಹಿಸಿದಾಗ, ಸೆಕ್ಸುವಲ್ ಅರೋಸ್ ಅಂತ ಇಂಥ ಸಂದರ್ಭದಲ್ಲಿ PC ಇಂದ ಹಿಡಿದು DVSP ಹಂತದಲ್ಲಿ ಇರುವಂಥ ಯಾವುದೇ ಸಿಬ್ಬಂದಿ ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿತ್ತು ಅಂದ್ರೆ ಕೂಡ ಅಂಥ ಗಂಭೀರ ದುರ್ನಡತೆ ವಿಚಾರಣೆಗಳನ್ನು ಜಿಲ್ಲಾ ಪ್ರಾಧಿಕಾರದಲ್ಲೇ ನಿರ್ವಹಿಸಬೇಕು ಅನ್ನೋದಿಲ್ಲ. ಡೈರೆಕ್ಟಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರನೇ ನಿರ್ವಹಿಸುತ್ತದೆ ಸರ್. ಕೇಳಿ ಅದನ್ನು ಏನು ಬೇಕು ಗೊತ್ತಾಗುತ್ತೆ ಸರ್. ಹೀಗಿದ್ದಾಗ ಉದಾಹರಣೆಗೆ ಯಾರೊಬ್ಬ ಪೊಲೀಸ್ ಆಫೀಸರು ಯಾರೋ ಕಡೆಯಿಂದ ಹಣ ರಿಕವರಿ ಮಾಡ್ತಾರೆ. ಹಣ ರಿಕವರಿ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಕೆಲವು ಲೆಕ್ಕ ತೋರಿಸೋದಿಲ್ಲ. ಹೀಗಿದ್ದಾಗ ವಂಚನೆ ಆಗ್ತದೆ. ಇದೇ ರೀತಿ ಅವು ವಂಚನೆಗೆ ಏನು ಸೆಕ್ಷನ್ ಆಗ್ತದೆ, IP ಸೆಕ್ಷನ್ ಅಂಡರ್ ಸೆಕ್ಷನಲ್ಲಿ ಅದನ್ನು ತರವಾಗಿ ಏನಾದ್ರು ನಿಮ್ಗೆ ತಾವಿದಾದರೆ ಈ IPCಗೆ ಏನು ಒಂದು ಕಾನೂನಲ್ಲಿ ಇದೆಯೋ IPC ಆ್ಯಕ್ಟಲ್ಲಿ ಅದೇ ಥರ ಶಿಕ್ಷೆ ಆಗುತ್ತಾ ಅಥವಾ ಪೊಲೀಸರಿಗೆ ಸಪ್ರೇಟ್ ಆಗಿ ಏನಾದ್ರು ಒಂದು ಆದೇಶ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಸರ್, ಕಾನೂನು ನಿಯಮ ಪೊಲೀಸ್ ಕಾಯ್ದೆಯಲ್ಲಿ ಏನು ವಿವರಿಸಿ ನಮಗೆ ಅಧಿಕಾರ ಕೊಟ್ಟಿದ್ದಾರೋ ಅದರ ವ್ಯಾಪ್ತಿಯಲ್ಲೇ ಇರುತ್ತೆ ಸರ್. ಸ್ಪೆಸಿಫಿಕ್ ಇಂಥವ್ರಿಗೆ ಈ ಥರನೇ ಕೊಡಬೇಕು, ಈ ಥರ ಕೊಡಬೇಕು ಅನ್ನೋದಿಲ್ಲ ಸರ್. ಅಧಿಕಾರ ವ್ಯಾಪ್ತಿಯಲ್ಲಿ ಗಂಭೀರವಾಗಿತ್ತು ಅಂತಂದ್ರೆಗಿನ ಅಮಾನತಿಗೆ ಶಿಫಾರಸು ಮಾಡ್ತಿದೆ. ಅದ್ರ ಕೆಳಗಡೆ ಬರುವಂಥ ಇನ್ನೊಂದು ಘಟನೆಗಳಿಗೆ ನಿಯಮಾನುಸಾರ ಅವರಿಗೇನು ದಂಡ ವಿಧಿಸುವಂಥದ್ದಾಗಿರ್ಬೋದು,
ಸೇವೆಯಿಂದ ವಜಾಗೊಳಿಸೋಂಥ ಪ್ರಕರಣ ಇದ್ದು ಇರ್ಬೋದು. ಅಂಥವಕ್ಕೆ ಸೂಕ್ತ ಶಿಫಾರಸನ್ನ ನಾವು ಮಾಡ್ತಿದ್ದೀವಿ ಸರ್. ಸರ್, ಹೀಗಿದ್ದಾಗ ಅಕಸ್ಮಾತ್ ನೀವು ಒಂದು ಜಡ್ಮೆಂಟ್ ಮಾಡ್ತೀರಾ, ಅವ್ರಿಗೇನು 420 ಅಂತ ಹೇಳ್ಬೋದು. ಉದಾಹರಣೆ, ಒಂದು 4 ಸೆಕ್ಷನಲ್ಲಿ ಇಷ್ಟು ದೀರ್ಘಕಾಲ ಶಿಕ್ಷೆ ಆಗುತ್ತೆ. ಆವಾಗ ಅವ್ರೇನಾದ್ರು ಅಪೀಲ್ ಹೋಗ್ಲಿಕ್ಕೆ ಏನಾದ್ರು ಚಾನ್ಸ್ ಇದೆ? ಎಲ್ಲಿ ಹೋಗ್ಬೇಕು ಸರ್ ಅದು ಅಪೀಲ್ ನಿಮ್ಮ ಆದೇಶದ ಮೇಲೆ? ಸರ್, ನಮ್ಮ ಆದೇಶ ಅಲ್ಟಿಮೇಟಾಗಿ ನಾವು ಸೂಕ್ತ ವಿಚಾರಣೆ ಕೈಗೊಂಡು ಏನು ಆದೇಶ ಮಾಡ್ತೀವಿ, ಇವತ್ತು ಅಮಾನತ್ ಆಗಿರ್ಬೋದು, ಇಲ್ಲ ದಂಡ ಕೊಡೋ ಆಗಿರ್ಬೋದು, ಅಂಥದ್ರ ವಿರುದ್ಧ ನೇರವಾಗಿ ಅವರು ಯಾರು ಆರೋಪಿತರು ಇರ್ತಾರೋ ಅವ್ರ ವಿರುದ್ಧ ಏನಾದರೂ ವಿರುದ್ಧ ಆಗಿತ್ತು ಅಂದರೆ ಅವ್ರು ಹೈಕೋರ್ಟಿಗೆ ಹೋಗಬೇಕಾಗುತ್ತೆ ಸರ್. ಸರ್, ಅಕಸ್ಮಾತ್ ದೂರು ನೀವು ಏನು ಜಾರಿ ಮಾಡಿದ್ರಿ ಅದು ದೂರುದಾರರಿಗೆ ತೃಪ್ತಿ ಇಲ್ಲ, ಅದು ಹೇಳ್ಬೋದು, ಇಲ್ಲ ದೂರು ಸ್ವಲ್ಪ ಕುಂಠಿತವಾಗಿದೆ, ಹಾಗಿದ್ದಾಗ ದೂರುದಾರರು ಎಲ್ಲಿ ಹೋಗ್ಬೇಕು ಅಂತ ತಾವು ತಿಳಿಸ್ಕೊಡಿ ಸರ್ ಅಪೀಲು. ಸರ್, ದೂರುದಾರರಿಗೆ ಅಂತಿಮವಾಗಿ ನಮ್ಮ ಪ್ರಾಧಿಕಾರದಿಂದ ಯಾವುದಾದ್ರೂ ಆದೇಶ ಹೊರಡಿಸಿದಲ್ಲಿ ಅವರಿಗೆ ತೃಪ್ತಿ ಹೊಂದಿಲ್ಲ ಅಂತಂದರೆ ಅಲ್ಟಿಮೇಟಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದಾಗಿದೆ ಸರ್. ಅಂದರೆ ಇಬ್ಬರು ಯಾರು ದೂರುದಾರ ಇರ್ಬೋದು, ಆರೋಪಿತ ಇರ್ಬೋದು, ಯಾರು ಬಂದು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಸರ್. ಸರ್, ಹೀಗಿದ್ದಾಗ ನೀವು ಇದುವರೆಗೂ ಪೊಲೀಸವ್ರಿಗೆ ಏನಾದರೂ ಇಷ್ಟು ಕನ್ಫರ್ಮ್ ಆದಮೇಲೆ ಅವ್ರಿಗೆ ಏನಾದ್ರು ಶಿಕ್ಷೆ ಇಷ್ಟು ಅಂತೇಳಿ ಏನಾದ್ರು ಮಾಡಿಕೊಂಡು ನಿಮ್ಮೊಂದು ಕಾಲಾವಧಿಯೊಳಗೆ ಏನಾದ್ರು ಶಿಕ್ಷೆ ಪಡಿಸೋದು ಪ್ರಮಾಣ ಏನಾದ್ರು ಮಾಡಿ ಆ್ಯಕ್ಷನ್ ತೊಗೊಂಡು ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಾನು ಬರೋದಕ್ಕಿಂತ ಹಿಂದೆ ಒಂದಿಬ್ಬರು ಅಧಿಕಾರಿಗಳ ವಿರುದ್ಧ ಅವರು ಮಾಡಿರೋ ತಪ್ಪು ಪ್ರೂವ್ ಆಗಿರೋದರಿಂದ ಈಗಾಗಲೇ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅಂತಿಮ ಸದ್ಯದಲ್ಲಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆಯಿಂದ ಮಾಹಿತಿ ಇದೆ. ಈಗ ನಂತರದಲ್ಲಿ ಈ ಕೆಲವೊಂದು ಬಂದುವಂಥ ವರ್ಷಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಅಂತಿಮ ಆದೇಶ ಹೊರಡಿಸಬೇಕಾಗಿದೆ. ಇದೇ ತಿಂಗಳು 23 ಮತ್ತು ಜನವರಿಯಲ್ಲಿ ಕೆಲವು ಆದೇಶಗಳು ಬರಲಿದೆ. ಆ ಆದೇಶದ ಅನುಸಾರ ಆವತ್ತಿನ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ನಮ್ಮ ಅಥಾರಿಟಿಯಿಂದ ಯಾವುದೇ ಕ್ರಮ ತೆಗೆದುಕೊಂಡ್ರೆ ತಮಗೆ ತಪ್ಪದೇ ನಾವು ಮಾಹಿತಿ ಕೊಡ್ತೀವಿ ಸರ್. ಸರ್, ಈ ವಿಚಾರದಲ್ಲಿ ಹೇಳ್ಬೇಕು ಅಂದರೆ ತಮ್ಮ ಇಲಾಖೆಯಲ್ಲಿ ಯಾರ್ಯಾವ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದೆ ಅಂತ ಗೊತ್ತಾದ ಮೇಲೆ ಬರೀ ಅವ್ರ ಬಗ್ಗೆ ಪುಟಗಳು ಮಾತಾಡ್ತದೆ ಅಷ್ಟೇ. ಹೌದು, ತಪ್ಪು ಮಾಡಿದ್ದಾರೆ ಅಷ್ಟೇ, ಅದನ್ನು ತಪ್ಪು ಮಾಡಿದೆ ಅಂತ ಉಲ್ಲೇಖ ಮಾಡಿ ಫೈಲ್ನ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಏನು ಅವರು ಶಿಕ್ಷೆ ವಿಧಿಸೋದಿಲ್ಲ ಅಂತೇಳಿ ನಮಗೆ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಈಗ ಏನಾಗುತ್ತೆ, ಕೆಲವು ಸಾರ್ವಜನಿಕರು ಈಗ ಯಾವುದೇ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಕೆಲವು ದೂರುಗಳು ಹೇಗಿರುತ್ತೆ ಅಂದ್ರೆ, ಇದು ಪೊಲೀಸ್ ದೂರುಗಳು ಪ್ರಾಧಿಕಾರ ಅಂತಂದಾಗ ಕೆಲವರು ಪೊಲೀಸ್ ದೂರುಗಳು ಪ್ರಾಧಿಕಾರ ಅನ್ನೋದನ್ನು ಅವರಿಗೆ ಜ್ಞಾನದ ಕೊರತೆಯಿಂದ ಬೇರೆ ಬೇರೆ ಇಲಾಖೆಗೆ ಬರೋವಂಥ ದೂರುಗಳನ್ನು ಕೂಡ ಇಲ್ಲಿಗೆ ಕಳಿಸಿದ್ದಾರೆ. ಸುಮಾರು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂಥ ದೂರುಗಳು ಕೂಡ ಇಲ್ಲಿಗೆ ಬರುತ್ತೆ. ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಏನಂತಂದರೆ, ಈಗ ದೂರು ಪ್ರಾಧಿಕಾರ ಅಂದರೆ ರಾಜ್ಯದ ಎಲ್ಲ ಇಲಾಖೆಯ ದೂರುಗಳನ್ನು ಇವರು ನಿರ್ವಹಿಸ್ತಾರೆ ಅನ್ನೋದು ಒಂದು ತಪ್ಪು, ಅವರಿಗೆ ಜ್ಞಾನದ ಕೊರತೆ ಇದೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಅಂತಿಮವಾಗಿ ವಿಲೇ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಇವರ ಒಂದು ಅರ್ಜಿ ಅಥವಾ ಮನವಿಯನ್ನು ನೀವು ಕನ್ಸಿಡ್ರೇಷನ್ ಮಾಡಿ ಅಂತ ಕೊಡ್ತೀವಿ. ಇಂಥ ಸಂದರ್ಭ ಅದಾಗುತ್ತೆ. ಕೆಲವು ದೂರುಗಳು ಬಂದಂಥ ಸಂದರ್ಭದಲ್ಲಿ ಯಾವ ಠಾಣೆ ಅಂತಲೂ ಇರೋದಿಲ್ಲ, ಯಾವ ಪೊಲೀಸ್ ಸಿಬ್ಬಂದಿಗಳು ಅಂತಲೂ ಇರೋದಿಲ್ಲ. ಈಗ ಅಂಥ ಕೊಟ್ಟಾಗ ಏನಾಗುತ್ತೆ, ವಿಚಾರಣೆಗೆ ಅವರೂ ಬಂದಿರೋದಿಲ್ಲ. ಅಲ್ಟಿಮೇಟ್ಲಿ ಕಾನೂನಿನಡಿಯಲ್ಲಿ ನಿಯಮಾನುಸಾರ ಏನು ತಗೋಬೇಕು ಅದನ್ನು ಪ್ರಾಧಿಕಾರ ಆದೇಶ ಹೊರಡಿಸಿದಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿಯಿಂದ ಕೆಲವರು ಪ್ರಾಧಿಕಾರದಲ್ಲಿ ಯಾವುದೇ ರೀತಿ ನಮಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಯಾಕಂದರೆ ಅವ್ರು ಕೊಡೋಂಥ ದೂರರು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟದೇ ಇದ್ದಾಗ ನಮ್ಮ ವ್ಯಾಪ್ತಿಯಲ್ಲಿ ನಾವೇನು ತಗೋಬೇಕು ಆ ನಿರ್ಧಾರ ತೊಗೊಂಡಾಗ ಅವರಿಗೆ ಸೂಕ್ತ ಅನಿಸದೇ ಇರ್ಬೋದು. ಹಾಗಾಗಿ ಇದು ಪ್ರಾಧಿಕಾರದಕ್ಕೆ ಯಾವುದೇ ರೀತಿ ಧಕ್ಕೆ ಆಗುವುದಿಲ್ಲ ಸರ್. ಸರ್, ಈಗ ನಮ್ಮ ಪೊಲೀಸ್ ದೂರ ಪ್ರಾಧಿಕಾರ ಬಗ್ಗೆ ತಮ್ಮನ್ನು ಕೇಳಬೇಕು ಅಂದರೆ, ಉದಾಹರಣೆ ಲೋಕಾಯುಕ್ತದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು ಮತ್ತು ಏನೇ ಆಗ್ಬೋದು, ಎಲ್ಲ ದೂರ ತೊಗೊಳ್ಳೋಕ್ಕೆ ಪ್ರಾವಿಷನ್ ಇಲ್ಲ. ಬರೀ ಟ್ರ್ಯಾಕಿಂಗ್ ಅಂತಾರೆ ಮತ್ತು ಮತ್ತೊಂದು ಅಂತಾರೆ. ಅದೇ ರೀತಿ ನಮ್ಮ ಹ್ಯೂಮನ್ ರೈಟ್ಸು ಅದಕ್ಕೆ ಆದಕ್ಕಂಥ ನಿಧಿಯಲ್ಲಿ ಮಾತ್ರ ಹ್ಯೂಮನ್ ರೈಟ್ಸ್ ತೊಗೋತಾರೆ. ಆ ರೀತಿ ಇದ್ದಾಗ ನಿಮ್ಮ ಪೊಲೀಸ್ ದೂರ ಪ್ರಾಧಿಕಾರದಲ್ಲಿ ಇದೇ ರೀತಿ ಇರಬೇಕು, ಈ ನಿಮಿಟ್ಸೇ ಇರಬೇಕು, ಪೊಲೀಸರು ಇದೇ ಮಾಡಿರಬೇಕು ಅಂತ ಏನಾದ್ರು ಒಂದು ರೂಲ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು ಸರ್, ತಾವು ಹೇಳ್ದಂಗೆ ಕರ್ನಾಟಕ ಪೊಲೀಸ್ ಕಾಯ್ದೆ 20C ವಿವರಣೆನೇ ಕೊಟ್ಬಿಟ್ಟಿದೆ. ನಮ್ಮ ವ್ಯಾಪ್ತಿ ಏನು, ನಮಗೆ ಯಾವ್ಯಾವ ಪ್ರಕರಣದಲ್ಲಿ ಕೊಡ್ಬೋದಕ್ಕೆ ಅನ್ನೋದಿದೆ. ನಮ್ಮಲ್ಲಿ ಫಸ್ಟು ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ತು ಮತ್ತು ಠಾಣೆಯಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪೊಲೀಸ್ನವರಿಂದ ಆಗುವಂಥ ಈ ಘಟನೆಗಳ ವಿರುದ್ಧ ಪ್ರಾಧಿಕಾರದಲ್ಲಿ ದೂರು ಸಲ್ಲಿಸೋದಕ್ಕೆ ಅವಕಾಶ ಕಾನೂನಲ್ಲಿ ಮಾಡಿಕೊಟ್ಟಿದೆ ಸರ್. ಆಮೇಲೆ ಇವತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತಂದ್ರೆಗಿನ ಸಾರ್ವಜನಿಕರು ಪೊಲೀಸ್ ವಿರುದ್ಧ ಕೊಡುವಂಥದ್ದು ಪ್ರಾಧಿಕಾರ. ಅದರ ಜೊತೆಗೆ ಪೊಲೀಸ್ನವರು ಕೆಳ ಸಿಬ್ಬಂದಿಗಳು ಅವರು ಹಿರಿಯ ಅಧಿಕಾರಿಗಳ ದುರ್ವರ್ತನೆ ತುಚ್ಛವಾಗಿ ನೋಡುವಂಥದ್ದು, ಅವ್ರನ್ನ ಆಗಿ ಬಳಸಿಕೊಳ್ಳುವಂಥದ್ದು, ಅವರಿಗೆ ದೌರ್ಜನ್ಯ ಮಾಡುವಂಥದ್ದು, ಠಾಣೆಯಲ್ಲಿ ಜೀತದಾಳುಗಳಂತೆ ನಡೆಸ್ಕೊಳ್ಳೋದ್ರ ವಿರುದ್ಧ ಕೂಡ ಕೆಳ ಸಿಬ್ಬಂದಿಗಳು ಅವರು ಹಿರಿಯ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸೋದಕ್ಕೆ ಅವಕಾಶ ನೀಡಿದೆ ಸರ್. ಅದರ ಜೊತೆಗೆ ಈ ರಾಜ್ಯದಲ್ಲಿ ಈಗೇನು ರೌಡಿ ಶೀಟ್ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳು ತಮ್ಮನ್ನು ಸಮಂಜಸವಲ್ಲವಾಗಿದ್ದರೂ ಕೂಡ ಅವರನ್ನು ರೌಡಿ ಶೀಟ್ ಪಟ್ಟಿಯಲ್ಲಿ ಮುಂದುವರಿಸಿರ್ತಾರೆ. ಅಂಥವರು ಕೂಡ
ನಮ್ಮ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರೌಡ್ ಶೀಟ್ ಪಟ್ಟಿಯಿಂದ ಕೈ ಬಿಡೋದಕ್ಕೆ ಅರ್ಜಿ ಕೊಡೋದು ತೆಗೆದುಕೊಳ್ಳೋದು ಕೂಡ ಅವಕಾಶ ಇದೆ. ಅಂಥದ್ದನ್ನು ಬಂದಾಗ ನಾವು ಕೂಲಂಕುಷ ಪರಿಶೀಲನೆ ಮಾಡಿ ಹೈಕೋರ್ಟ್ನ ಒಂದು ರಿಟ್ ಪಿಟಿಷನ್ ಕೃಷ್ಣ ದೀಕ್ಷಿತರ ಆದೇಶದ ಅನ್ವಯ ಸೂಕ್ತ ವಿಚಾರಣೆ ಕೈಗೊಂಡು ಅಂಥ ಪ್ರಕ್ರಿಯೆಗಳು ಕೂಡ ನಮ್ಮ ಪ್ರಾಧಿಕಾರ ನಿರ್ವಹಿಸ್ತಾ ಇದೆ ಸರ್. ಸರ್, ಹೀಗಿದ್ದಾಗ ರೌಡಿ ಲಿಸ್ಟ್ ಅಂತ ಹೇಳಿದ್ರಿ, ರೌಡಿ ಲಿಸ್ಟ್ ಇದ್ದರೆ ಅದನ್ನು ನಿಮ್ಮಲ್ಲೇ ಬಂದು ಕ್ಲಾರಿಫಿಕೇಶನ್ ಮಾಡಿ ತೆಗೆಸೋಕ್ಕೆ ಅವಕಾಶ ಇದೆಯಾ ಅಥವಾ ನೀವು ಹೈಕೋರ್ಟ್ಗೆ ಹೋಗ್ಬೇಕಾ ಸರ್ ರಿಮೂವ್ ಮಾಡಲಿಕ್ಕೆ? ಸರ್, ಈಗೇನಾಗುತ್ತೆ, ರೌಡಿ ಶೀಟ್ ಪಟ್ಟಿಗಳಲ್ಲಿ ರಾಜ್ಯದಲ್ಲಿ ಸುಮಾರು 30,000ಕ್ಕೂ ಅಧಿಕ ರೌಡಿ ಶೀಟ್ಗಳಿದೆ. ಈ ಹಿಂದೆ ಕೃಷ್ಣ ದೀಕ್ಷಿತರವರು 2021ರಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಸುಮಾರು 8 ಅಂಶಗಳನ್ನು ವಿವರಿಸಿ ಈ ವಿವರಣೆಗಳನ್ನು ಈ ಸಂಬಂಧಪಟ್ಟ ರೌಡಿ ಶೀಟ್ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳು ಇದರ ಬಗ್ಗೆ ನೀವು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ದೂರು ಸಲ್ಲಿಸಲು ಆ ಆದೇಶದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಆ ಆದೇಶದ ಅನ್ವಯ ನಾವು ರೌಡಿ ಶೀಟ್ ಅಲ್ಲಿ ಇರುವಂಥ ವ್ಯಕ್ತಿಗಳ ದೂರುಗಳನ್ನು ಕೂಡ ನಾವು ಪರಿಶೀಲಿಸಿ ಸೂಕ್ತವಾದ ಅಂದರೆ ಆ ಆದೇಶದಲ್ಲಿ ತಿಳಿಸಿದಂಥ 8 ಅಂಶಗಳ ವಿರುದ್ಧ ಏನಾದರೂ ನಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಲ್ಲಿ ಅಂಥ ವ್ಯಕ್ತಿಗಳ ವಿರುದ್ಧ ಇರುವಂಥ ರೌಡಿ ಶೀಟ್ ಪಟ್ಟಿಗಳನ್ನು ಕೂಡ ಹಿಂದೆ ಕೈಬಿಟ್ಟಿದೆ. ಅದನ್ನು ಕೂಡ ಸಮರ್ಥನೀಯವಾಗಿ ನಿರ್ವಹಿಸ್ತಾ ಇದೆ ಸರ್. ಕೊನೆಯದಾಗಿ ತಾವು ಈ ಹಿಂದೆ ಸಂಬಂಧಪಟ್ಟ ನ್ಯಾಯಮೂರ್ತಿಗಳ ಜೊತೆಯಲ್ಲಿದ್ದೀರಿ ಅಂತೇಳಿ ನಮ್ಮ ಮಾಹಿತಿ ಇದೆ. ಹಾಗೂ ಹೈಕೋರ್ಟ್ನಲ್ಲಿರ್ತಕ್ಕಂಥ ಪ್ರತಿ ಸದಸ್ಯರುಗಳು ನಿಮ್ಮ ಒಂದು ಒಡನಾಟ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಜೊತೆಗೆ ಏನು ಈ ನಮ್ಮ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ನಿಮ್ಮ ಹೆಸರು ಬಹಳ ಒಂದು ಉನ್ನತ ಒಂದು ಸ್ಟೇಜಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ಪೊಲೀಸರು ಎಗಸ್ಟಾಗಿ ಈ ತಿಂಗಳು ಒಂದು ಆದೇಶ ಮಾಡಿದ್ರಿ. ಹೀಗಿದ್ದಾಗ ಪೊಲೀಸ್ ದೂರು ಪ್ರಾಧಿಕಾರದಿಂದ ಜನಸಾಮಾನ್ಯರಿಗೆ ನಿಮ್ಮ ಕೊಡುಗೆ ಆಗ್ಬೋದು ಅಥವಾ ಸಂದೇಶಗಳು ತಿಳಿಸ್ಕೊಡಿ ಸರ್. ಸರ್, ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಾರ್ಯನಿರ್ವಹಿಸ್ತದೆ ಅಂದ್ರೆಗಿನ ಇದರಲ್ಲಿರುವಂಥ ಮುಖ್ಯವಾಗಿ ನನ್ನೊಬ್ಬನಿಗೆ ಯಾವುದೇ ರೀತಿ ಕ್ರೆಡಿಟ್ ಬರೋದಿಲ್ಲ ಸರ್. ಯಾಕಂದರೆ ಇದರಲ್ಲಿ 5 ಜನ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ತುಂಬಾ ದಕ್ಷ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದಂಥ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ N.K. ಸುಧೀಂದ್ರರಾವ್ ಸಾಹೇಬರು ಇಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಅಧೀನದಲ್ಲಿ ನಾವು ನಾಗರಿಕ ಸಮಾಜದಿಂದ ಸದಸ್ಯನಾಗಿ ನಿರ್ವಹಿಸ್ತಾ ಇದ್ದೇನೆ. ಇದರ ಜೊತೆಗೆ ಸದಸ್ಯ ಕಾರ್ಯದರ್ಶಿಯಾಗಿ ನಾಗರಿಕ ಕುಂದುಕೊರತೆಗಳ ವಿಭಾಗದ ಮತ್ತು ಮಾನವ ಹಕ್ಕುಗಳ ವಿಭಾಗದ ADGP ಅವರು ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ. ಈ ಒಂದು 5 ಜನ ಸದಸ್ಯರ ಒಂದು ಪ್ರಾಧಿಕಾರ ಸಾರ್ವಜನಿಕರಿಗಾಗಿಯೇ ಸೇವೆ ಸಲ್ಲಿಸ್ತಾ ಇದೆ. ಸಾರ್ವಜನಿಕರ ಪರವಾಗಿ ಆಗಿದೆ. ಇವತ್ತು ಮಾನ್ಯ ಅಧ್ಯಕ್ಷರು ಕೂಡ ಇವತ್ತು ರಾಜ್ಯದಲ್ಲಿ ಅಭ್ರಷ್ಟ ಅಂದ್ರೆಗಿನ ಇವತ್ತು ಯಾರು ಭ್ರಷ್ಟಾಚಾರ ಮಾಡಿ ದೇಶ ಮತ್ತು ರಾಜ್ಯದಲ್ಲಿ ಲೂಟಿ ಹೊಡೆದಂಥವ್ರಿಗೆ ಆಗಿರ್ಬೋದು, ಅಂಥವ್ರ ವಿರುದ್ಧ ಹಿಂದೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂದರ್ಭದಲ್ಲಿ, ಲೋಕಾಯುಕ್ತದಲ್ಲಿ ನ್ಯಾಯಾಧೀಶರಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗಿ ಸೇವೆ ಸಲ್ಲಿಸಿಕೊಂಡು ಭಾಳಷ್ಟು ಖ್ಯಾತಿ ಪಡೆದಿದ್ದಾರೆ. ಅಂಥ ಅಧ್ಯಕ್ಷರು ಇದ್ದೀವಿ. ನಾವಿವತ್ತು ನಾಗರಿಕ ಪರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಈ ಒಂದು ಹುದ್ದೆಯಲ್ಲಿದ್ದೀವಿ ಅಂದಾಗ ಬಹುತೇಕ ನಾಗರಿಕರಿಗಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ಇವತ್ತು ಪ್ರಾಧಿಕಾರದಲ್ಲಿ ನಾವೊಂದಿಷ್ಟು ಒಳ್ಳೆ ಕೆಲಸ ಮಾಡಿ ಜನರಿಗೆ ಪರಿಚಿತ ಆಗಿದ್ದೀವಿ. ಹಾಗಾಗಿ ಇದು ಸಾರ್ವಜನಿಕರಿಗಾಗಿ ಸದಾಕಾಲ ನಿರ್ವಹಿಸೋದ್ರಿಂದ ಸಾರ್ವಜನಿಕರಿಗೆ ಹತ್ತಿರವಾಗಿದೆ ಸರ್. ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ನಿಮ್ಮ ಒಂದು ಸಿಹಿ ಕೈಗಳಾಗ್ಬೋದು ಅಥವಾ ಜನರಿಗೆ ಒಂದು ಒಳ್ಳೆಯ ಒಂದು ದೃಷ್ಟಿಕೋನದ ಬಗ್ಗೆ ತಾವು ಮಾತಾಡಿದ್ರಿ. ನಮ್ಮ ಚಾನಲ್ ವತಿಯಿಂದ ತಮಗೆ ಹೃತ್ಪೂರ್ವಕ ನಮಸ್ಕಾರಗಳು ಸರ್. ತುಂಬ ಧನ್ಯವಾದಗಳು ಸರ್. ತಾವು ಬಂದು ಇಲ್ಲಿನ ಪ್ರಾಧಿಕಾರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ತಾವು ಆಗಮಿಸಿ ನಮ್ಮ ನಾಲೆಡ್ಜ್ ತಕ್ಕಂತೆ ಇರುವಂಥ ಮಾಹಿತಿಗಳನ್ನು ಪಡೆದು ಒಂದು ಸಾರ್ವಜನಿಕ ವಲಯಕ್ಕೆ ಮೂಡಿಸ್ತಿರೋ ತಮ್ಮ ಶ್ರಮಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಜೈ ಕರ್ನಾಟಕ.